ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಲ್ತೀಸ್ ಲೈಫ್ ಡೈರಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀರಾ? ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರ್ತಕ್ಕಂಥ ಒಂದೆರಡು ಪ್ರಾಡಕ್ಟ್ಸನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವೀಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಯಾವ ಪ್ರಾಡಕ್ಟ್ಸ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ತೋರಿಸ್ತಕ್ಕಂಥ ಇರೋ ಪ್ರಾಡಕ್ಟ್ ಬಂದುಬಿಟ್ಟು ಇದು ಸ್ಯಾರಿ ಬೆಲ್ಟ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾನು ತಗೊಂಡು ತುಂಬ ದಿನಗಳೇ ಆಯಿತು. ನೀವು ನೋಡ್ತಾ ಇರ್ಬೋದು, ಇದು ಸ್ಟೋನ್ ಮತ್ತು ಮಿರರ್ ವರ್ಕ್ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನಾನು ಡಿಸೈನ್ ನಿಮಗೆ ಇನ್ನೊಂದು ಸತಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನಾನು ಇದನ್ನು ತಗೊಂಡು ಆಲ್ಮೋಸ್ಟ್ 1 ಇಯರ್ ಮೇಲೇ ಆಯಿತು ಅಂತ ಹೇಳ್ಬೋದು. ಕ್ವಾಲಿಟಿ ಮಾತ್ರ ಇವತ್ತಿಗೂ ಕೂಡ ಹಾಗೆ ಇದೆ. ಒಂದೇ ಒಂದು ಸ್ಟೋನ್ ಕೂಡ ಎಲ್ಲೂ ಉದ್ರೋಗಿಲ್ಲ, ಏನೂ ಆಗಿಲ್ಲ. ಮತ್ತು ಒಂದು ಸ್ಟೋನ್ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ಯಾವುದೂ ಕೂಡ ಬ್ಲ್ಯಾಕ್ ಆಗಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಿಮ್ಗೇನಾದರೂ ಬೇಕು ಅಂತ ಅಂದರೆ ಮೀಶೋದಲ್ಲಿ ಪರ್ಚೇಸ್ ಮಾಡಿ. ನೋಡ್ತಾ ಇರ್ಬೋದು ನೀವು, ಈ ಥರ ಹುಕ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಸೈಜಸ್ ಕೂಡ ಬರುತ್ತೆ. ಈ ಥರ ಎಲಾಸ್ಟಿಕ್ ಬರುತ್ತೆ. ಮತ್ತು ನೆಕ್ಸ್ಟ್ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಅಟ್ಯಾಚಿಗೆ ಇಲ್ಲಿ 3 ಹುಕ್ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಈ ಕಡೆ ಕೂಡ ಎಲಾಸ್ಟಿಕ್ ಬರುತ್ತೆ. ಇಲ್ಲಿ 3 ಹುಕ್ ಕೊಟ್ಟಿದ್ದಾರೆ. ಸೈಜಸ್ನ ನೋಡಿ ಹಾಕ್ಕೋಬೋದು. ನೋಡ್ತಾ ಇರ್ಬೋದು, ಫುಲ್ಲಾಗಿ ಈ ರೀತಿ ಡಿಸೈನ್ ಬರುತ್ತೆ. ಇದು ಕೆಳಗಡೆ ಕೂಡ ಬೀಡ್ಸ್ ಇದೆ. ಇದು ಕೂಡ ಸ್ವಲ್ಪನೂ ಕಪ್ಪಾಗಿಲ್ಲ, ಏನಿಲ್ಲ. ಮತ್ತು ಇಲ್ಲಿ ಮಿರರ್ ವರ್ಕ್ ಕೊಟ್ಟಿದ್ದಾರೆ ಅಲ್ವಾ, ಇದು ಕೂಡ ಕಪ್ಪಾಗಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗೆ ಇದು 350ಗೆ ಸೆಟ್ ಆಫ್ 2 ಸಿಕ್ಕಿತ್ತು, ಬೈ 1 ಗೆಟ್ 1 ಆಫರಲ್ಲಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ಟಿಚ್ ಮಾಡಿದ್ದಾರೆ, ಅದು ಕೂಡ ಹೋಗೋದಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಯಾರಿಗಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಸೆಂಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಗೋಲ್ಡ್ ಕಲರ್ ಆಗಿರೋದ್ರಿಂದ ಎಲ್ಲ ಸೀರೆ ಜೊತೆಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಂಕ್ಷನ್ಗಳಲ್ಲೆಲ್ಲ ವೇರ್ ಮಾಡೋದಕ್ಕೆ. ಸ್ಯಾರಿ ಜೊತೆ, ಲೆಹಂಗಾ ಜೊತೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಬೇಕು ಅಂತಾದರೆ ನೀವು ಕೂಡ ಪರ್ಚೇಸ್ ಮಾಡಿ. ಈಗ ಮೀಶೋನಲ್ಲಿ ಆಫರ್ ಕೂಡ ನಡೀತಾ ಇದೆ, ಇನ್ನೂ ಕಡಿಮೆಗೇ ಸಿಗುತ್ತೆ. ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಔಟ್ಸೈಡ್ ತೊಗೊಳೋದಕ್ಕಿಂತ ಇದು ಮೀಶೋನಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಇದು ಏರ್ ಅಸೆಸರಿ. ಏನಿದು ಹಿಂಗಿದೆ ಅಂತ ಅಂದ್ಕೋಬೇಡಿ, ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 150 ರುಪೀಸ್ಗೇನೋ ಸಿಕ್ಕಿದ್ದು ನನಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಯಾರೆಲ್ಲ ಫಂಕ್ಷನ್ನಲ್ಲಿ ಸಿಂಪಲ್ ಹೇರ್ ಸ್ಟೈಲ್ ಮಾಡಬೇಕು ಅಂತ ಅನ್ಕೋತೀರಾ ಅವರಿಗೆಲ್ಲ ಮಸ್ಟ್ ಬೈ ಪ್ರಾಡಕ್ಟ್ ಇದು. ತುಂಬ ಈಸಿಯಾಗಿ ಹಾಕ್ಬೋದು. ನಾವೇ ಕೂಡ ಸಿಂಪಲ್ಲಾಗಿ ಹೇರ್ ಸ್ಟೈಲನ್ನು ಮಾಡ್ಕೋಬೋದು. ನಾನಿಲ್ಲಿ ಪಿಕ್ಕನ್ನು ಆ್ಯಡ್ ಮಾಡ್ತೀನಿ, ರೆಫರೆನ್ಸ್ ಪಿಕ್, ಯಾವ ರೀತಿ ಹೇರ್ ಸ್ಟೈಲನ್ನು ಮಾಡ್ಕೋಬೋದು ಅಂತ. ಡಿಫ್ರೆಂಟ್ ಹೇರ್ ಸ್ಟೈಲನ್ನು ಮಾಡ್ಕೋಬೋದು. ಸೊ ಅದರಲ್ಲಿ ನಾನು ಮಾಡಿದ್ದಂಥ ಹೇರ್ ಸ್ಟೈಲನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನೋಡ್ತಾ ಇರ್ಬೋದು, ಲೆಂತ್ ನೀವು ಎಷ್ಟು ಬೇಕು ಅಂತ ಅಂದರೂ ಕೂಡ ಮಾಡ್ಕೋಬೋದು. ಎಲಾಸ್ಟಿಕ್ ಬರುತ್ತೆ. ಇದು ಕೂಡ ರಿಯಲ್ ಹೇರ್ ಅನ್ನೋ ಥರನೇ ಕಾಣುತ್ತೆ. ನೋಡ್ತಾ ಇರ್ಬೋದು ನೀವು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ಕೂಡ ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸಿಂಪಲ್ ಫಂಕ್ಷನ್ಗಳಲ್ಲಿ ಸಿಂಪಲ್ ಹೇರ್ ಸ್ಟೈಲನ್ನು ಮಾಡ್ಕೋತೀವಿ ನಾವೇ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಜಸ್ಟ್ 150 ರುಪೀಸ್ ಏನೋ ಅಷ್ಟೇ. ಇದು ತುಂಬ ಚೆನ್ನಾಗಿದೆ. ಬೇಕು ಅಂತಂದರೆ ನೀವು ಕೂಡ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಹಾಗೆ ನ್ಯಾಚುರಲ್ ಏರ್ ಅನ್ನೋ ಥರನೇ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ ಇದು ಕೂಡ ಪ್ರಾಡಕ್ಟು. ಸೊ ಬೇಕು ಅಂತ ಅಂದರೆ ಪರ್ಚೇಸ್ ಮಾಡಿ. ಯಾವುದಾದ್ರೂ ಪ್ರಾಡಕ್ಟು ಲಿಂಕ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಈಗ ಮೀಶೋದಲ್ಲಿ ಆಫರ್ ಕೂಡ ನಡೀತಾ ಇದೆ. ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡಿದ್ದೆ. ಹಾಗೆ ನಾನು ಯೂಸ್ ಮಾಡ್ತಕ್ಕಂಥ ಇದೊಂದು ಟಿಪ್ಪನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ.
ಯಾರಿಗೆಲ್ಲ ಎಳ್ಳಿಕಾಯಿನ ಹಿಂಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಅವರು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನಿಂಬೆಹಣ್ಣು ಹಿಂಡೋದಿರುತ್ತೆ ಅಲ್ವಾ, ಅದರಲ್ಲಿ ಇಟ್ಬಿಟ್ಟು ಆರಾಮಾಗಿ ಈಸಿಯಾಗಿ ಹಿಂಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ರಸ ಸ್ವಲ್ಪನೂ ಕಹಿ ಬರೋದಿಲ್ಲ, ಹಾಗೆ ಬೀಜ ಕೂಡ ಬರೋದಿಲ್ಲ. ತುಂಬ ಈಸಿಯಾಗೇ ಹಿಂಡ್ಕೋಬೋದು. ಒಂದೊಂದು ಸರಿ ಎಳ್ಳಿಕಾಯಿನ ಕೈಯಲ್ಲಿ ಹಿಂಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಮತ್ತು ಫುಲ್ ಹಿಂಡ್ತೀವಿ ಅಂತ ಅಂದಾಗ ಕಹಿ ಕೂಡ ಬರುತ್ತೆ ಕೆಲವೊಂದು ಸತಿ. ಈ ಥರ ಈಸಿಯಾಗಿ ಮಾಡ್ಕೋಬೋದು ನೀವು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂಚೂರು ಕೂಡ ವೇಸ್ಟ್ ಆಗೋದಿಲ್ಲ, ಕಂಪ್ಲೀಟಾಗಿ ರಸ ಬರುತ್ತೆ. ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್. ನೀವು ಕೂಡ ಯಾರೆಲ್ಲ ಆಲ್ರೆಡಿ ಈ ಟ್ರಿಕ್ನ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಆಯಿತಾ. ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ನಾನು ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ನನ್ನ ಮಗನಿಗೂ ಕೂಡ ಬೇಗನೆ ಕ್ಲಾಸ್ ಇತ್ತು, ಎಕ್ಸಾಮ್ ನಡೀತಾ ಇರೋದ್ರಿಂದ 9 ಗಂಟೆಗೆ ಹೋಗ್ಬೇಕಿತ್ತು. ಅವನು ಕೂಡ ಬೇಗ ಕಳಿಸಿ ಆಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿನ ಪೂಜೆ ಮಾಡೋದ್ರಿಂದ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ತುಂಬ ಶ್ರೇಷ್ಠ. ನಾನು ಕೂಡ ವೈಟ್ ಡ್ರೆಸ್ಸನ್ನು ಹಾಕ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಸೀರೆ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮಕ್ಕಳಿರೋದ್ರಿಂದ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಏನೂ ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮುಂಚೆ ನಾನು ಹೊಸ್ತಿಲು ಪೂಜೆ ಮಾಡುವಾಗ ಬರೀ ಅರಿಶಿನ ಕುಂಕುಮ ಇಡ್ತಾ ಇದ್ದೆ ಅಷ್ಟೇ ಹೊಸ್ತಿಲಿಗೆ. ಬಟ್ ಆದರೆ ಅರಿಶಿನ ಈ ರೀತಿ ಬಳಿದ್ಬಿಟ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಇಡೋದ್ರಿಂದ ತುಂಬ ಪಾಸಿಟಿವ್ ಫೀಲ್ ಅಂತ ಅನಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಪಾಸಿಟಿವ್ ಫೀಲ್ ಅಂತ ಅನಿಸುತ್ತೆ. ನನಗೆ ಈ ರೀತಿ ಅರಿಶಿನ ಬಳಿದ್ಬಿಟ್ಟು ಪೂಜೆ ಮಾಡೋದೇ ತುಂಬ ಇಷ್ಟ. ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸಿಂಪಲಾಗಿ ಒಂದು ರಂಗೋಲಿ ಕೂಡ ಹಾಕೋತಾ ಇದ್ದೀನಿ. ರಂಗೋಲಿ ತುಂಬ ಚೆನ್ನಾಗಿ ಬಿಡಿಸೋದಕ್ಕೆ ಏನು ಬರಲ್ಲ, ಒಂದು ರೇಂಜಿಗೆ ಬಿಡಿಸ್ಕೋಬೋದು, ಆ ಥರ ಬರುತ್ತೆ ಅಷ್ಟೇ. ನನಗೆ ಎಷ್ಟು ಬರುತ್ತೋ ಅಷ್ಟನ್ನೇ ಬಿಡಿಸ್ಕೊಂಡು ನಾನು ಪೂಜೆನ ಮಾಡ್ಕೋತೀನಿ. ನಾನು ಎಷ್ಟೇ ರಂಗೋಲಿ ಹಾಕ್ತೀನಿ ಅಂತ ಅಂದರೂ ಕೂಡ ನನ್ನ ಮಕ್ಕಳ ಹತ್ರ 5 ನಿಮಿಷ ಕೂಡ ನಾನು ಬಿಡಿಸಿದ ರಂಗೋಲಿ ಇರೋದಿಲ್ಲ. ಪೂಜೆ ಮಾಡೋವ್ರಿಗೂ ಕೂಡ ಬಿಡೋದಿಲ್ಲ, ಅಷ್ಟರಲ್ಲೇ ಅಲ್ಲೇ ಕೆಡಿಸಿಟ್ಟಿಟ್ಬಿಡ್ತಾರೆ. ಮಕ್ಕಳಿರೋರ ಮನೆಯಲ್ಲಿ ಇಷ್ಟು ಅಂತ ಅನಿಸುತ್ತೆ. ಎಲ್ಲರೂ ಮನೆಯಲ್ಲೂ ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಸಮಾಧಾನಕ್ಕೋಸ್ಕರನಾದರೂ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡಬೇಕು. ರಂಗೋಲಿ ಹಾಕ್ದಲೇ ಪೂಜೆ ಮಾಡಿದ್ರೆ ಸಮಾಧಾನ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಸಿಂಪಲ್ಲಾಗೇ ಆಗಲಿ ಒಂದು ರಂಗೋಲಿನ ಹಾಕ್ಕೊಂಡೇ ಪೂಜೆ ಮಾಡ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.